ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಸಿದ್ದರಾಮಯ್ಯನವರ ಪ್ರಸ್ತಾವನೆ ಬಗ್ಗೆ ಅಂದರೆ ಚೀಪ್ ಲಿಕ್ಕರ್ ಬಗ್ಗೆ ನಾವು ಇಲ್ಲಿ ತನಕ ಚರ್ಚೆ ಮಾಡ್ತಾ ಇದ್ವಿ. ಬನ್ನಿ ಮತ್ತೆ ನಾನು ಚರ್ಚೆನ ಮುಂದುವರಿಸ್ತೀನಿ ಮಾಸ್ಟರ್ ಹಿರಣ್ಣಯ್ಯನವರ ಜೊತೆಗೆ. ಮಾಸ್ಟರ್ ಹಿರಣ್ಣಯ್ಯನವರೇ, ತಮಗೆ ಗೊತ್ತಿರುವಂಥ ಸಂಗತಿ, ಮದ್ಯಪಾನ ಸಂಯಮ ಮಂಡಳಿ ಅನ್ನುವಂಥದ್ದು ಒಂದಿದೆ. ಇಲ್ಲಿ ತನಕ ಅದರ ಅಧ್ಯಕ್ಷರಾಗಿದ್ದಂಥವರು ಸಚ್ಚಿದಾನಂದ ಹೆಗಡೆಯವರು ಭಾಳ ಒಂದು ಅದ್ಭುತವಾದ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಕೊಟ್ಟಿದ್ದಾರೆ. ಅವರು ಏನು ಅಂದರೆ, ನಾವು ಎಷ್ಟು ನಮಗೆ ಆದಾಯ ಬರುತ್ತೋ ಆದಾಯಕ್ಕಿಂತ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅದರಿಂದ ನಷ್ಟನೇ ಇದೆ. ಯಾಕಂದರೆ ಇಲ್ಲಿ ಈಗ ಡಾಕ್ಟರ್ ಕೂಡ ಹೇಳ್ತಾ ಇದ್ರು, ಡಾಕ್ಟರ್ ಶ್ರೀಧರ್ ಅವರು ಹೇಳ್ತಾ ಇದ್ರು, ನಾವು ಕೇವಲ ಏನು ಅಂದರೆ ಆರಂಭದ ಲಾಭವನ್ನು ಮಾತ್ರ ನಾವು ನೋಡ್ತೀವಿ, ಆದರೆ ಅದರಿಂದ ಆಗುವಂಥ ನಷ್ಟ ಇದೆಯಲ್ಲ, ಅದು ಮನುಷ್ಯನ ದೇಹದ ಮೇಲೆ, ಅದು ಸಮಾಜದ ಮೇಲೆ, ಆ ನೈತಿಕತೆಯ ಮೇಲೆ ಬೀರುವಂಥ ಒಂದು ಪ್ರಭಾವ ಇದೆಯಲ್ಲ, ಆ ನಷ್ಟದ ಬಗ್ಗೆ ನಾವು ಯೋಚನೆ ಮಾಡಲ್ಲ ಅಂತ ನಾವು. ಇವಾಗ ನಾನು ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯನವರು ಮನೆ ಕಟ್ತಾ ಇದ್ದಾರೆ. ಆ ಮನೆಯಲ್ಲಿ ಅಡಿಗೆ ಮನೆ, ದೇವ್ರ ಮನೆ ಎಲ್ಲ ಇದ್ದಾಗೆ ಮನೆಯಿಂದಲೇ ಒಂದು ಬಚ್ಚಲ ಮನೆಯೂ ಇರಬೇಕ್ರಿ. ಆ ಬಚ್ಚಲ ಮನೆ ಯಾರು ವಾಸ ಮಾಡಲ್ಲ, ಅದು ಇರಬೇಕಾಗತ್ತೆ. ಮೇಲಾಗಿ ಚಾಣಕ್ಯನ ರಾಜನೀತಿ ಮತ್ತು ಅರ್ಥನೀತಿಗಳನ್ನು ನೀವು ಪರೀಕ್ಷೆ ಮಾಡಿದಾಗ ಅವಿಭಾಜ್ಯ ಅಂಗವಾಗಿ ಬೆಳೆದು ಬಂದಿದೆ ಸಮಾಜದಲ್ಲಿ ಸುಡುಗಾಡು ಆ ಮದ್ಯ ಅನ್ನೋದು. ಅದನ್ನು ನಾವು ಉಪಾಯವಾಗಿ ಬಿಡಿಸ್ಬೇಕೇ ವಿನಃ ನೀವು ಇದರಿಂದ ಬಿಡಿಸೋಕ್ಕಾಗಲ್ಲ, ಕತ್ತರಿಸೋಕ್ಕಾಗಲ್ಲ. ಮತ್ತು ಮುಖ್ಯವಾದ್ದು ಆರೋಗ್ಯದ ಬಗ್ಗೆ ನನ್ನ ಸ್ನೇಹಿತರೊಬ್ಬರು ಹೇಳಿದರು, ಸರ್ಕಾರ ಆರೋಗ್ಯದ ಕಾಳಜಿ ಮಾಡ್ತಾ ಇದೆ ಅಂತ. ಆರೋಗ್ಯದ ಕಾಳಜಿ ಸರ್ಕಾರಕ್ಕಿದ್ರೆ ಮೊದಲು ಟೆಂಪಲ್ಸ್ ಹತ್ರ, ಸ್ಕೂಲ್ಗಳ ಹತ್ರ ಇರೋ ಸಾರಾಯಿ ಅಂಗಡಿ ಬಾರ್ಗಳನ್ನು ಮುಚ್ಚೋಕೆ ಹೇಳಿ. ಮತ್ತೆ ಪ್ರೊವಿನ್ಷಿಯಲ್ ಹೈವೇ, ನ್ಯಾಷನಲ್ ಹೈವೇಗಳಲ್ಲಿರೋ ಹಂಪ್ಗಳನ್ನು ತೆಗಿಯೋಕೆ ಹೇಳಿ. ಹಂಪ್ಗೆ ಹೊಡೆದು ಬಿದ್ದು ಸಾಯ್ತಾ ಇದ್ದಾರೆ ಸ್ವಲ್ಪ ಗುಂಡಾಕ್ದವ್ರು ಕೂಡ. ಹೆಲ್ಮೆಟ್ಟನ್ನು ಕಡ್ಡಾಯ ಮಾಡಿ, ಹೆಲ್ಮೆಟ್ ಹಾಕದೆ ಹೋದರೆ ತೊಗೊಂಡೋಗಿ ಮನೆ ಒಳಗಡೆ ಹಾಕ್ತೀವಿ ಅಂತ ಹೇಳಿ ಇದನ್ನು ಮಾಡೋದು ಬಿಟ್ಬಿಟ್ಟು ಕುಡುಕರು ನಮ್ಮ ತಮಿಳ್ನಾಡಲ್ಲಿ ಮಾಡಿ ಯಾರು ಮಾಡಲಿ? ತಮಿಳ್ನಾಡಲ್ಲಿ ಮಾಡಿದ ನೋಡಿ, ಕೊಂಡ್ಕೊಂಡು ಮನೆಗೆ ಹೋಗಿ ಕುಡಿಬಹುದೇ ವಿನಃ ಅವನು ಕುಡಿದು ಬೀದಿಗೆ ಬಂದರೆ ನೆಕ್ಸ್ಟ್ 3 ದಿನ ಅಲ್ಲ 15 ದಿನ ಜೈಲು ವಾಸನೆ ಅವನಿಗೆ. ಆ ಭಯ ಇಡಿ. ಆವಾಗೇನಾಗತ್ತೆ, ನೀವು ಭಯದಿಂದ ಮತ್ತು ಅವನಿಗೆ ಬ್ರೈನ್ನ ವಾಶ್ ಮಾಡೋದ್ರಿಂದ ಅವನನ್ನು ನೀವು ಸರಿಯಾಗಿ ತರಬಹುದೇ ವಿನಃ ಹಿಂದೆ ನಮ್ಮ ಸಮಾಜನ ಭಯದಲ್ಲಿ ಇಟ್ಟಿದ್ರು ಸರ್. ಇವತ್ತು ಆ ಭಯ ಕಿತ್ತೋಗ್ಬಿಟ್ಟಿದೆ. ಯಾರಿಗೂ ಯಾರ ಭಯವೂ ಇಲ್ಲ, ಕಾನೂನು ಭಯ ಇಲ್ಲ. ಹೆಲ್ಮೆಟ್ ಹಾಕಿಲ್ವಲ್ಲ ಅಂದರೆ ಹೋಗೋ ಪೊಲೀಸವ್ರಿಗೆ 50 ರೂಪಾಯಿ ಕೊಟ್ಟರೆ ಬಿಡ್ತಾನೆ ಅಂತಾರೆ. ಆದ್ದರಿಂದ ನಾವು ಭಯವನ್ನು ಉಂಟು ಮಾಡಲಿಕ್ಕೆ ಬೇಕಾದ ಭದ್ರತೆ, ಅವರಿಗೆ ಪರಿಜ್ಞಾನ ಬರುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದರೆ ಖಂಡಿತವಾಗಿ ಕುಡಿತದಿಂದ ಬಹುಜನ ಬಿಡಿಸ್ಬೋದು ನಾವು. ಮೇಲಾಗಿರೋ ಪತ್ರಿಕೆಯವರು, ಟಿವಿಯವರು, ನೀವೆಲ್ಲ ಏನಿದ್ದೀರಿ, ದಯವಿಟ್ಟು ಕುಡಿದ ಮೇಲೆ ಅವನು ರಾಕ್ಷಸ ಆಗ್ತಾನೆ. ಕುಡಿತ ಕೆಟ್ಟದ್ದಲ್ಲ, ಕುಡಿದ ಮೇಲೆ ಮನುಷ್ಯತ್ವ ಕಳ್ಕೋತಾನಲ್ಲ, ಆ ಸ್ಥಿತಿ ಕೆಟ್ಟದ್ದು. ಹಾಗಾದಾಗ ಅದನ್ನು ವೈಭವೀಕರಿಸಿ ಇವತ್ತಿನ ಯುವ ಜನಾಂಗಕ್ಕೆ ತೋರಿಸಿ, ಕುಡಿದ್ರೆ ಹೀಗಾಗುತ್ತೆ, ಆಕ್ಸಿಡೆಂಟ್ಗಳಾಗುತ್ತೆ, ದುರ್ಬುದ್ಧಿ ಬರುತ್ತೆ, ದುರಾಚಾರ ಮಾಡ್ತಾನೆ, ಇದನ್ನು ತೋರಿಸಿ. ಆವಾಗ ಎಷ್ಟೋ ಜನ ಹೆದರ್ಕೊಂಡು ಬೇಡಪ್ಪ ಇದು ಯಾಕೆ ಬೇಕು ದರಿದ್ರ ಅಂತ ಬಿಡ್ತಾರೆ. ಅದನ್ನು ವೈಭವೀಕರಿಸ್ಬೇಕು ನಾವು. ಇವಾಗ ಕುಡಿದಾಗೆ ನಾನು ಮಜಾ ಮಾಡೋದು ಅವ್ರಿಗೆ ಅದನ್ನ ತೋರಿಸಿ ಅಲ್ಲೆಲ್ಲೇ ಪಟ್ಟಿ ಬಂದು ಇದೇ ಕಡ್ಲ ನಾವು ಮಾಡ್ಬೋದು ಅನ್ನೋ ಮಟ್ಟಕ್ಕೆ ಬರ್ತಾ ಇದ್ದೀವಿ ನಾವು. ಸಿನಿಮಾಗಳಲ್ಲಿ ಕಡ್ಡಾಯವಾಗಿ ಕುಡಿದ ಮೇಲೆ ಬರೀ ಟೈಟ್ಲ್ ಹಾಕ್ಸೋದು ಸಾಲದು, ಅದರ ವೈಭವೀಕರಿಸ್ಬೇಕು ನೀವುಗಳು. ನಿಜ 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 ನೋಡಿ, ಯುವ ಜನಾಂಗ ತಂಪಾಡಿತಾವೇ ಬಿಡ್ತಾರೆ. ನಿಜ ಹೊರಟವ್ರೆ ನೀವು ಆಗಲೇ ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ. ನೀವು ₹1 1 kg ಅಕ್ಕಿ ಕೊಡಿ, ಜೊತೆಗೆ ಈ ರೀತಿ ಒಂದು ಅಗ್ಗದ ಮದ್ಯ ಕೊಟ್ಬಿಡಿ, ಇನ್ನು ಉಳಿದಿರೋದು ಒಂದೇ ಒಂದು 1/4 kg ಚಿಕನ್ನೋ ಮಟನ್ನ ಸಪ್ಲೈ ಮಾಡಿಬಿಟ್ರೆ ಎಲ್ಲವನ್ನೂ ಕೂಡ ಫುಲ್ಫಿಲ್ ಮಾಡ್ದಂಗೆ. ಏನಂತೀರಿ ರಂಗನಾಥ್ ಅವರೇ? ನಾ ಆನೆಸ್ಟ್ ಆಗಿ ಹೇಳ್ಬಿಟ್ಲಿ ನಿಮಗೆ, ನಾನು ಮಂತ್ರಿಯಾಗಿ ಕೆಲಸ ಮಾಡಿ ನೋಡ್ತೀನಿ. ನಾವೇನು ರಾಜಕಾರಣಿಗಳು ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿಗಳದು ಈ ಏನಿಂದ ವ್ಯವಸ್ಥೆಯನ್ನು ತರ್ತೀವಲ್ಲ, ಇದು ರಾಜ್ಯಕ್ಕೇನು ಒಳ್ಳೇದಲ್ಲ. ಜನರನ್ನ ನಾವು ದರಿದ್ರನ್ನ ಮಾಡ್ತೀವಿ, ಜನರಿಗೆ ಉದ್ಯೋಗ ಸಿಗಲ್ದಂಗೆ ಮಾಡ್ತೀವಿ, ಜನ ದುಡಿಯಾಕ ಹಿಂದೆ ಮುಂದೆ ನೋಡ್ತಾರೆ. ಇದು ಏನಂದ್ರೆ ಒಟ್ಟಾರೆ ನಾ ಹೇಳಿದಂದ್ರೆ, ಸರ್ಕಾರಕ್ಕೆ ಲಾಭ ಬರಬೇಕಾದ್ರೆ ಬೇಕಾದಷ್ಟು ಪೋಲ್ ಆಗ್ತಿದೆ ದುಡ್ಡು, ಅದನ್ನು ಖರ್ಚು ಕಟ್ ಮಾಡಲಿ. ಇವತ್ತು ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟರೆ ಅಧಿಕಾರಿಗಳನ್ನ ಕಡಿಮೆ ಮಾಡ್ತೀವಿ, ತಮ್ಮ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿದ್ದಂಥ ಸಿಬ್ಬಂದಿ ಕಡೆ ಅವೆಲ್ಲ ಮಾಡಬೇಕು. ಇನ್ನೂ ಕೆಲಸಕ್ಕೆ ಬಾರ್ದಲ್ಲ ಅನೇಕ ಕಾರ್ಗಳನ್ನು ನಾವು ಇವ್ರು ತೊಗೊಂಡೋಗ್ತಾರೆ ಅಧಿಕಾರಿ, ಇವನ್ನೆಲ್ಲ ಕಡಿಮೆ ಮಾಡಲಿ. ಆದರೆ ಮದ್ಯವನ್ನು ನಾವು ಸರಾಯಿ ರೇಟ್ ಕಡಿಮೆ ಮಾಡಿ ಕುಡುಕರ ಸಂಖ್ಯೆ ಹೆಚ್ಚು ಮಾಡ್ತೀವಿ, ಖಂಡಿತವಾಗಿ ಸರಿ ಅಲ್ಲ ಅಂತ ನನಗೆ ಅನಿಸ್ತಿದೆ. ಈ ಹಿನ್ನೆಲೆಯಲ್ಲಿ ಪುಕ್ಕಟ್ಟ ಕೊಡುವಂಥದ್ದು ಅಥವಾ ಕಡಿಮೆ ಬೆಲೆ ಕೊಡುವಂಥದ್ದು ಜನರಿಗೇನ ಒಳ್ಳೇದಂತಲ್ಲ. ನಮ್ಮ ರಾಜಕಾರಣಿಗಳು ಒಳ್ಳೇದು, ಓಟ್ ಜಾಸ್ತಿ ಹೆಂಗೆ ಬರ್ತಾವೆ ಅನ್ನೋದು ನೋಡ್ತೀವಿ. ಈಗ ನಾವು ಅವ್ರಿಗಿಂತ ನಾವು ಮುಂದೋಕ್ಕಿ ನಮ್ಗೆ ಅವ್ರು ಮುಂದೋಕ್ಕಾರ. ಬಟ್ ಪ್ರಾಮಾಣಿಕವಾಗಿ ಜನರಿಂದ ಒಳ್ಳೆ ಕೆಲಸ ತಗೊಳ್ಬೇಕು, ಸಮಾಜಕ್ಕೆ ಒಳ್ಳೆ ಇಡಬೇಕು, ಸ್ವಾಸ್ಥ್ಯ ಕೆಡಬಾರ್ದು ಅಂತ ಹೇಳಿದ್ರೆ ಇಂಥ ಏನು ಸ್ಕೀಮ್ಗಳದಾವೆ, ಪಾಪ್ಯುಲರ್ ಸ್ಕೀಮ್ ಅಂತೇಳಿ ನಾವು ಅಂತೀವಿ, ಅವೆಲ್ಲ ಅನ್ಪಾಪ್ಯುಲರ್ ಸ್ಕೀಮ್ಗಳಾಕ್ಕವೆ. ಅದಕ್ಕೆ ಇದನ್ನು ಮಾಡುವಾಗ ಭಾಳ ಎತ್ತರದಿಂದ ಮಾಡಬೇಕು. ಒಂದು, ಮುಖ್ಯಮಂತ್ರಿ ಆದ ತಕ್ಷಣ
ಏನೋ ಮಾಡಿಬಿಡ್ತೀವಿ ಅಂತ ತಿಳ್ಕೊಂಡು ಏನು ಸಿದ್ದರಾಮಯ್ಯ ಅವರು ಅವಸರ ಮಾಡಿದರು, ಅದು ಸರಿಯಾದ ಕ್ರಮ ಅಲ್ಲ ಅಂಥೇಳಿ ನನಗನ್ನಿಸ್ತಿದೆ. ಈ ಹಿನ್ನೆಲೆ ಕ್ಯಾಬಿನೆಟ್ ಬರಬೇಕು, ಡಿಸಿಷನ್ ತೊಗೊಳ್ಬೇಕು, ಚರ್ಚೆ ಮಾಡಬೇಕು. ಇಂಥ ತೀರ್ಮಾನ ತಗೊಳ್ಳುವಾಗ ಮುಖ್ಯಮಂತ್ರಿಗಳು ಆದಷ್ಟು ಬೇಗನೆ ಎಲ್ಲರಿಗೂ ಚರ್ಚೆ ಮಾಡಿದರೆ ಒಳ್ಳೆಯದು ಅಂತ ಅನ್ನಿಸ್ತಿದೆ. ಒಟ್ಟಾರೆ ನನ್ನ ಅಭಿಪ್ರಾಯ ಏನಂದ್ರೆ ಮದ್ಯವನ್ನು ನಾವು ಬೆಲೆ ಕಡಿಮೆ ಮಾಡ್ತೀವಿ ಅನ್ನೋದು ಒಳ್ಳೆಯದಲ್ಲ ಅಂಥೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗಲಾದರೂ ಸಹಿತ ಮುಖ್ಯಮಂತ್ರಿಗಳು ಒಂದು ಪ್ರಪೋಸಲ್ ಇಟ್ಟರೆ ಅಂತಾರೆ. ಮುಖ್ಯಮಂತ್ರಿಗಳ ನೇಚರ್ ನನಗೆ ಭಾಳ ಗೊತ್ತಿದೆ, ಇದು ಪ್ರಪೋಸಲ್ ಅಲ್ಲ. ಅವರು ತೀರ್ಮಾನ ಮಾಡೋರು ಯಾಕೋ ಅದೇನೋ ಸ್ವಲ್ಪ ಹಿಂದೆ ತಗೊಂಡ್ರು, ತೀರ್ಮಾನ ಮಾಡಿಬಿಡೋರು. ಅದಕ್ಕೆ ಮಾಡಬಾರ್ದು, ಇದನ್ನು ಇನ್ನಷ್ಟು ಇದ್ರ ಬಗ್ಗೆ ವಿಚಾರ ಮಾಡಿ ಆದಷ್ಟು ಸಮಾಜಕ್ಕೆ ಒಳ್ಳೇದಾಗುವಂಥ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರಂಗನಾಥ್ ಅವರೇ. ಓಕೆ ಗೊತ್ತಿದ್ದಾರೆ ರಂಗನಾಥ್ ಅವರು ಈಗ ಹೊರಟ್ಟಿಯವರು ಹೇಳಿದ ಹಾಗೆ ಸತ್ಯ ಇದೆ. ನಾವೆಲ್ಲರೂ ನಾನ್ ಪೊಲಿಟಿಕಲ್ ಆಗಿ ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಈ ಏನು ವ್ಯವಸ್ಥೆ ಇವತ್ತು ದಿನಕ್ಕೆ ಹದಗೆಡ್ತಾ ಇದೆ, ಅದಕ್ಕೆ ಹೇಗೆ ಕಡಿವಾಣ ಆಗಬೇಕು, ಅವ್ರಿಗೆ ಹೇಗೆ ಕುಡುಕರನ್ನು ನಾವು ನಿಯಂತ್ರಣ ಮಾಡಬೇಕು, ಅದ್ರ ಬಗ್ಗೆ ನಾವು ಶ್ರೀಧರ್ ಅವ್ರು ಹೇಳ್ದಂಗೆ, ಭಟ್ ಅವ್ರು ಹೇಳ್ದಂಗೆ ನಾವು ಎಜುಕೇಟೆಡ್ ಮಾಡಬೇಕು. ಈಗ ಪ್ರತಿಯೊಂದು ಯಾವುದೇ ಅತಿ ಆದಾಗ ಅದು ವಿಷಯ ಆಗ್ತದೆ. ಈ ಊಟ ಕೂಡ ಜಾಸ್ತಿ ಆದರೆ ಅದು ಪಾಯ್ಸನ್ ಆಗ್ತದೆ. ಸೊ ಅದಕ್ಕೆ ಅವರು ಜನ ಆ ಥರ ಅಳವಡಿಸ್ಕೊಂಡಾಗ ಯಾರು ಏನು ಮಾಡೋಕ್ಕಾಗಲ್ಲ, ಸರ್ಕಾರ ಏನು ಮಾಡೋಕ್ಕಲ್ಲ, ನಾವೇನು ಮಾಡೋಕ್ಕಲ್ಲ. ಬಟ್ ಇದು ಆದಾಯ ಬರಬೇಕು ಅನ್ನೋ ಉದ್ದೇಶದಿಂದ ಚೀಪ್ ಲಿಕ್ಕರ್ ಮಾಡ್ತೀವಿ ಅಂತ ಅವ್ರು ಹೇಳಿಲ್ಲ ನಮ್ಮ ಮುಖ್ಯಮಂತ್ರಿಗಳು. ಅದಕ್ಕೆ ಸಾಕಷ್ಟು ಸೋರ್ಸ್ಗಳಿವೆ, ಬೇರೆ ನಾವು ಮೊಬೈಲೈಸ್ ಮಾಡ್ಬೋದು, ಮಧುಸೂದನ ಇದೆ. ಅಲ್ಲಿಯ ವಸ್ತುಸ್ಥಿತಿ ಇದು ಕಂಟ್ರೋಲ್ ಮಾಡ್ಬೋದು ಅಂತ ಒಂದು ವಿಚಾರ ಮಾಡಿದರು. ಅದು ಬಿಟ್ಟಿದ್ದಾರೆ ಬಿಡಿ, ಅದು ಒಳ್ಳೆಯ ವಿಚಾರ, ಭಾಳ ಒಳ್ಳೆಯ ಒಂದು ಚರ್ಚೆಯಲ್ಲಿ ಆಗ್ತಾಯಿದೆ. ಆರೋಗ್ಯ ದೃಷ್ಟಿಯಿಂದ ಎಲ್ಲ ನಾವು ಗಮನದಲ್ಲಿಟ್ಕೊಂಡು ಮಾನವತೆ ದೃಷ್ಟಿಯಿಂದ ನೋಡಿದ್ರೆ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ನಾವೆಲ್ಲ ವಿಚಾರ ಮಾಡಬೇಕಾಗ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೀರಿ ನೀವು ಕೂಡ ಸಿದ್ದರಾಮಯ್ಯ ಜೊತೆಗೆ? ಖಂಡಿತ. ಆದರೆ ಒಂದು ಸಂಗತಿ ನಾನು ಆವಾಗಲೇ ಒಂದು ಸೂಕ್ಷ್ಮವಾಗಿ ಹೇಳಿದೆ, ಇದರಿಂದ ಕ್ರಿಮಿನಾಲಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಎಷ್ಟು ಮಟ್ಟಿಗೆ ಅಂತಂದರೆ, ನಾನು ಯಾರಾದರೂ ಕ್ರಿಮಿನಲ್ ಕೆಲಸ ಮಾಡಬೇಕಾದ್ರೆ, ಈ ಥರದ ಕೆಲಸ ಮಾಡಬೇಕಾದ್ರೆ ಕುಡಿದ ನಶಾನಲ್ಲೇ ಮಾಡುವಂಥದ್ದು, ಈ ಅತ್ಯಾಚಾರ ಮಾಡುವಂಥದ್ದು ಇರ್ಬೋದು ಅಥವಾ ಕೊಲೆ ಮಾಡುವಂಥದ್ದು ಇರ್ಬೋದು. ಅಷ್ಟ್ಯಾಕೆ ನಾವು ನನ್ನ ಮೊನ್ನೆ KR ಆಸ್ಪತ್ರೆಗೆ ಯಾರೋ ಒಬ್ಬರು ಸತ್ತೋಗಿದ್ರು. ಅವರು ವಿಷ ಸೇವಿಸಿ ಸತ್ತಂಥದ್ದು. ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋದಾಗ ನಾನೇ ಹೋದಾಗ ಅವ್ರನ್ನ ಮಾತಾಡಿದ್ರು, ಸರ್ ಬೇರೆ ಇನ್ನೇನು ಬೇಡ ಸರ್, ಅದು ಕುಯ್ಯೋದು ಮಾಡ್ತಾರಲ್ಲ ಸರ್, ಅವ್ರಿಗೆ ಒಂದಷ್ಟು ಕುಡಿಯೋಕ್ಕೆ ಒಂಚೂರು ದುಡ್ಡು ಕೊಟ್ಬಿಡಿ ಸರ್ ಅಂತಂತಂದರು. ಪೋಸ್ಟ್ ಮಾರ್ಟಮ್ನಲ್ಲೂ ಅಷ್ಟೇ ಕುಯ್ಯೋಕ್ಕೆ ಆ್ಯಕ್ಚುಲಿ ಯಾರು ಲೇಬರು ಅದನ್ನು ಕುಯ್ದು ಅದೆಲ್ಲ ಮಾಡ್ತಾನೆ, ಅವನು ಸಹ ಕುಡ್ದೇ ಮಾಡ್ತಾನೆ. ಅಂದರೆ ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟಿ ಅಥವಾ ಆ ಥರದ್ದು ಭೀಭತ್ಸವಾದಂಥ ಕೃತ್ಯ ಮಾಡುವಂಥ ಜನಗಳಿಗೆ ಅವ್ರ ಕಾನ್ಷಿಯನ್ಸ್ ಪರ್ಮಿಟ್ ಮಾಡೋದಿಲ್ಲ ಅಂಥ ಕೆಲಸ ಮಾಡಲಿಕ್ಕೆ. ಅಂಥ ಸಮಯದಲ್ಲಿ ಅವ್ರೇನು ಮಾಡ್ತಾರೆ, ಅವರು ಕುಡಿದು ನಶಾನಲ್ಲಿ ಇಂಥ ಕೆಲಸಗಳನ್ನ ಮಾಡ್ತಾರೆ. ಇನ್ನು ಎರಡನೇದಾಗಿ ನಾವು ಆವಾಗಲೇ ಮಾತಾಡ್ತಾ ಇದ್ದಾಗ ನಾನು ಹೇಳಿದೆ, ನಾನು ನಿನ್ನೆ ಇವತ್ತಿನ ಪೇಪರ್ನಲ್ಲಿ ಬಂದಿದೆ, ಅತ್ಯಂತ ಹೆಚ್ಚು ಆಕ್ಸಿಡೆಂಟ್ ಆಗುವಂಥ ಜಾಗಗಳು ಯಾವುದು ಅಂತ. ಅತ್ಯಂತ ಕಡಿಮೆ ಆಕ್ಸಿಡೆಂಟ್ ಆಗ್ತಾ ಇರುವಂಥ ರಾಜ್ಯ ಕಳೆದ 8-10 ವರ್ಷಗಳಲ್ಲಿ ಬಂದಿರುವಂಥ ಸ್ಟ್ಯಾಟಿಸ್ಟಿಕ್ಸ್ ಪೇಪರ್ನಲ್ಲಿ ಗುಜರಾತ್ನಲ್ಲಿ. ಯಾಕೆ ಅಂತಂದರೆ ಯಾವ ಡ್ರೈವರ್ಸ್ಗೂ ಸಹ, ಟ್ರಕ್ ಡ್ರೈವರ್ಸ್ ಇರ್ಬೋದು, ಬಸ್ ಡ್ರೈವರ್ಸ್ ಇರ್ಬೋದು, ಕುಡಿಯೋಕ್ಕೆ ಯಾವ ರಸ್ತೆ ಪಕ್ಕದಲ್ಲೂ ಯಾವ ಲಿಕ್ಕರ್ ಶಾಪ್ ಇಲ್ಲ, ಒಂದೂ ಇಲ್ಲ, ಕುಡಿಯೋಕ್ಕೆ ಸಿಕ್ಕೋ ಪ್ರಶ್ನೆನೇ ಇಲ್ಲ ಅವ್ರಿಗೆ. ಆ ಕಾರಣಕ್ಕೋಸ್ಕರವಾಗಿಯೇ ಆಕ್ಸಿಡೆಂಟ್ ಕಡಿಮೆ ಆಗುವಂಥದ್ದು. ಬರೀ ನಾವು ದೇಹ ಸ್ವಾಸ್ಥ್ಯ ಅಷ್ಟೇ ನೋಡ್ತಾ ಇದ್ದೀವಿ ಅಂತಿಲ್ಲ, ಇದರಲ್ಲಿ ಆಕ್ಸಿಡೆಂಟ್ಗಳಾಗತ್ತೆ, ಅನೇಕರ ಮನೆ ಮಠ ಹಾಳಾಗತ್ತೆ, ಅನೇಕ ದೊಡ್ಡ ದೊಡ್ಡ ಅಪಾಯಗಳಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಯುವ ಜನಾಂಗವನ್ನು ನಾವು ಇವತ್ತು ರಕ್ಷಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಯುವ ಜನಾಂಗದಲ್ಲಿ ಇರುವಂಥ ಬಹಳ ದೊಡ್ಡದಾದಂಥ ಒಂದು ಶಕ್ತಿ ಅಂತಂದರೆ ಅವರ ಉತ್ಸಾಹ, ಅವರ ಕರ್ತೃತ್ವ. ಈ ಉತ್ಸಾಹ ಕರ್ತೃತ್ವ ಎರಡೂ ಸಹ ಈ ನಶೆಯಿಂದ ಹಾಳಾಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ನಾಳೆ ಅವರು ಶಿಖಂಡಿಗಳಾಗಿ ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರುವಂಥ ಒಂದು ದಂಡಪಿಂಡಗಳಾಗಿ ಸಮಾಜಕ್ಕೆ ಒಂದು ಬಹಳ ದೊಡ್ಡದಾದಂಥ ಒಂದು ಸವಾಲಾಗ್ತಾರೆ, ಒಂದು ಭಾರವಾಗ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೆ ನಾವು ಚೀಪಾಗಿರುವಂಥದ್ದು ಯಾವುದನ್ನು ಕೊಡಬಾರ್ದು. ಇನ್ನೂ ಹೆಚ್ಚು ನೀವು ಮಾಡಲಿಕ್ಕೆ ಸಾಧ್ಯವಾದರೆ ಹೆಚ್ಚು ಮಾಡಲಿ ಅದನ್ನು. ಯಾಕೆಂದರೆ ಈ ಎರಡು ಚಟಗಳನ್ನ ಪುರಾಣದ ಕಾಲದಿಂದನೂ ನಿಲ್ಸಕ್ಕಾಗಿಲ್ಲ. ಒಂದು ವೇಶ್ಯಾವಾಟಿಕೆ ಮತ್ತು ಇನ್ನೊಂದು ಕುಡಿಯುವಂಥದ್ದು. ಈ ಎರಡು ಪುರಾಣದ ಕಾಲದಿಂದನೂ ಬಂದಿರುವಂಥ ಚಟಗಳಿದ್ದಾವೆ. ಅದನ್ನು ಒಂದೇ ಸೇರಿ ತೆಗೆದು ಹಾಕ್ಬಿಡ್ತೀವಿ ಅನ್ನೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದಕ್ಕೆ ನಿಯಂತ್ರಣವನ್ನು, ತುಂಬ ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಣವನ್ನು ನೀಡಬೇಕು. ಆ ಕೆಲಸವನ್ನು ಮಾಡಬೇಕು. ಅಲ್ಲ, ಈಗ ಮುಂದೆ ನಿಮಗೆ ಶುರುವಾಗುತ್ತೆ, ನಿಮ್ಮ ಪಾರಿ ಹೇಳಲಿಕ್ಕೆ ನಿಮ್ಗೊಂದು ಅವಕಾಶ ಇದೆ, ಅಧಿವೇಶನಗಳು ಶುರುವಾಗ್ತವೆ, ಆ ಸಂದರ್ಭದಲ್ಲಿ ಎತ್ತರ ಇದನ್ನು ಖಂಡಿತ ಪ್ರಶ್ನೆನೇ ಇಲ್ಲ. ನಮಗೆ ನಾವು ಮುಂಚೆ ಇದನ್ನ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ನಾವು ನೆನಪಿಟ್ಕೋಬೇಕು, ಇಡೀ ಕರ್ನಾಟಕದಲ್ಲಿ ಒಬ್ಬರು ಸ್ವಾಮೀಜಿಯಾಗಿ ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು, ತರಳಬಾಳು ಮಠದ ಶ್ರೀಗಳು, ಅವರು ಬಹಳ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದ್ರು. ಎಷ್ಟು ಮಟ್ಟಿಗೆ ಹೋರಾಟವನ್ನು ಮಾಡಿದ್ರು ಅಂದರೆ ನನಗೆ ನೆನಪಿದೆ, ಟಿ ನರಸೀಪುರದಲ್ಲಿ ನಡೆದಂಥ ಒಂದು ಧಾರ್ಮಿಕ ಸಭೆಯಲ್ಲಿ ಅವರು ಹೇಳಿದ್ರು,
ಅದರ ಮೇಲೆ ಆ ವೇದಿಕೆ ಮೇಲೆ ಇದ್ದಂಥ ಎಲ್ಲರಿಗೂ ಹೇಳಿದ್ರು ಅವರು, Okay. ನೀವೇನಾರು ಅಕಸ್ಮಾತ್ ಸರಾಯಿ ನಿಷೇಧ ತರಲಿಲ್ಲ ಅಂತಾರೆ ಇಲ್ಲಿರೋರೆಲ್ಲ ಸೋತು ಹೋಗ್ಬಿಡ್ತೀವಿ ಅಂತ ಶಾಪ ಕೊಟ್ಟರು. ಅದಾದ್ಮೇಲೆ ಅನೇಕ ಜನ ಸೋತು ಹೋದ್ರು ಅಲ್ಲಿದ್ದಂಥವ್ರು. Yes, sir. ಅದನ್ನ ನಾನು ಈ ಸಮಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜ್ಞಾಪಿಸ್ತೀನಿ. Okay. ಆ ವೇದಿಕೆಯಲ್ಲಿ ಅವರು ಇದ್ರು, ಇದರ ಒಂದು ಶಾಪದ ಫಲವನ್ನ ಅವರು ಒಂದ್ಸರಿ ಅನುಭವಿಸಿದ್ದಾರೆ. ಓಕೆ ಶ್ರೀಧರ್, ಕೊನೆದಾಗಿ ಏನಂತೀರಿ ಸರ್? ನಾನು ಹೇಳ್ತೀನಿ ನೋಡಿ, ಮನೆಯ ಹೆಣ್ಮಕ್ಳ ಕಡೆ ಗಮನ ಕೊಡಿ, ಬಡ ಹೆಣ್ಮಕ್ಳ ಕಡೆ ಗಮನ ಕೊಡಿ, ಅವರ ವಿದ್ಯಾಭ್ಯಾಸದ ಗಮನ ಕೊಡಿ, ಬಡ ಕುಟುಂಬಗಳ ಕಡೆ ನಿಜವಾಗ್ಲೂ ಅವರಿಗೆ ಅಗತ್ಯವಾಗಿರುವಂತಹದ್ದು ಏನು ಅನ್ನೋದ್ರ ಕಡೆ ಗಮನ ಕೊಡಿ. ಈ ಕಡಿಮೆ ದರದಲ್ಲಿ ನೀವು ಮದ್ಯ ಕೊಡ್ತೀವಿ ಅನ್ನುವಂಥದ್ದು ಖಂಡಿತವಾಗಿಯೂ ನಿಮ್ಮ ಆಲೋಚನೆಗೆ ಬಂದಿದ್ದ ಪಕ್ಷದಲ್ಲಿ ಸ್ವಾಸ್ಥ್ಯ ಮನಸ್ಸಿನಿಂದ ಬಂದಿರಲಿಕ್ಕೆ ಸಾಧ್ಯವಿಲ್ಲ ಅಂತಲೇ ನನ್ನ ಅಭಿಪ್ರಾಯ. ಯಾಕೆಂತಂದರೆ ಇಂತಹ ಆಲೋಚನೆಗಳು ಒಬ್ಬ ಮುಖ್ಯಮಂತ್ರಿಯ ಮನಸ್ಸಿಗೆ ಬರೆದಿದ್ರೇ ಒಳ್ಳೆಯದು ಅಂತ ಅನ್ಸುತ್ತೆ. ಯಾಕೆಂದರೆ ನಿಯಂತ್ರಣದ ಕಡೆ ಗಮನ ಕೊಡಬೇಕು, ಸಂಯಮಶೀಲದ ಕಡೆ ಗಮನ ಕೊಡಬೇಕು. ಅವ್ರಿಗೆ ಒಳ್ಳೆಯ ಅವಕಾಶ ಇದೆ ಈ ನಾಡನ್ನು ಮುಂದುವರಿಸೋದಕ್ಕೆ. ಈ ಮಾದರಿಯಲ್ಲಿ ಮುಂದುವರಿಸ್ಕೊಳ್ಳುವಂತಹ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ. ಏನಂತೀರಿ ಸರ್ ಕೊನೆದಾಗಿ? ಇಲ್ಲ, ತಾನೇ ಈಗಾಗಲೇ ಹೇಳಿದಲ್ಲ, ಅದೇ ವಿಷಯ ಮತ್ತೇನು ಪ್ರಸ್ತಾಪ ಮಾಡಿ, ಇದು ನಿಜವಾಗಿ ನಾವೆಲ್ಲರೂ ಗಂಭೀರವಾಗಿ ಚಿಂತನೆ ಮಾಡ್ತಕ್ಕಂಥ ವಿಷಯ ಆಗಿದೆ. ಇದಕ್ಕೆ ಕಡಿವಾಣ ಆಗಬೇಕಾದ್ರೆ ಎಸ್, ಯಾವ ರೀತಿ ನಾವು ಅದರ ಬಗ್ಗೆ ಒಂದು ಕಾನೂನು, ಈಗ ನೋಡಿ ತಮಿಳ್ನಾಡಿನಲ್ಲಿ ಕುಡಿದು ಯಾರು ರೋಡ್ ಮೇಲೆ ಬಂದರೆ ಅವರಿಗೆ ಕೇಸ್ ಆಗ್ತದೆ. ಇಂಥವೆಲ್ಲ ನಾವು ಕಾನೂನು ಬದಲಾವಣೆ ಮಾಡಬೇಕು. ನಮ್ಮ ರಾಜ್ಯದ ಒಂದು ಒಳ್ಳೆಯ ಆರೋಗ್ಯ ಎಸ್ ಎಸ್ ಈ ಮುಖಾಂತರ ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತ ಸರ್ ಕೊನೆದಾಗಿ? ರಂಗನಾಥ್, ಈಗಾಗಲೇ ಡಾಕ್ಟರ್ ಶ್ರೀಧರ್ ಅವರು ಆರಂಭದಲ್ಲಿ ಭಾಳ ಒಳ್ಳೆ ಮಾತನ್ನು ಹೇಳಿದರು. ಏನು ಅಂತಂದರೆ ಇದು ಒಂದು ರೀತಿ ಪ್ರಳಯಾಂತಕವಾದಂಥ ಒಂದು ನಿರ್ಧಾರ ಅಂತ. ಇದರ ಏನು ಇಫೆಕ್ಟ್ ಎಲ್ಲಿ ತನಕ ಆಗತ್ತೆ ಅಂತ ಹೇಳಿ ನಮಗೆ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ. ಯಾಕೆಂತಂದರೆ ಒಂದು ಸರ್ಕಾರದ ಭಾಳ ದೊಡ್ಡ ಕರ್ತವ್ಯ ಏನು ಅಂತಂದರೆ ಜನರ ಆರೋಗ್ಯವನ್ನು ಕಾಪಾಡೋದು ಎಷ್ಟು ಮುಖ್ಯವೋ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಅಂತ. ನಾನು ಆರಂಭದಲ್ಲಿ ಹೇಳಿದೆ ಏನು ಅಂತಂದರೆ ಸಿದ್ದರಾಮಯ್ಯ ಅವರು ರಾಜ್ಯದ ಎಲ್ಲ ಜನರಿಗೆ ಒಂದು ಕುಡಿಯುವ ನೀರಿನ ಒಂದು ಏನು ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ, ನಾನು ಉಚಿತವಾಗಿ ಏನು ನೀರನ್ನು ಅಂದರೆ ಸ್ವಚ್ಛವಾದಂಥ ನೀರನ್ನು ಏನು ಕೊಡ್ತೇನೆ ಅನ್ನುವಂಥ ಪಾಟೀಲ್ರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೌದೌದು, ಆ ದೃಷ್ಟಿಯಲ್ಲಿ ಆ ಥರದ ಏನಾದರೂ ಒಂದು ನಿರ್ಧಾರವನ್ನು ಅವರು ಘೋಷಿಸಿದ್ರೆ ಪ್ರಾಯಶಃ ಭಾಳ ಜನರು ಎಲ್ಲರೂ ಕೂಡ ಅದನ್ನು ಇಷ್ಟಪಡ್ತಾ ಇದ್ರು ಅಂತ. ನಾವು ಅವರಿಗೆ ಚೀಪ್ ರೇಟಲ್ಲಿ ನಾವು ಲಿಕ್ಕರನ್ನು ಕೊಡ್ತೀವಿ ಅಂತಂದರೆ ಇದು ಚೀಪ್ ಆದಂಥ ಯೋಚನೆ. ಅದಕ್ಕಿಂತ ಹೆಚ್ಚಾಗಿ ಅಂದರೆ ಅದಕ್ಕೂ ಹೆಚ್ಚಿನದಾಗಿ ನಾವು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಅಂತ. ಈಗಾಗಲೇ ಶ್ರೀಧರ್ ಅವರು ಹೇಳಿದಾಗೆ ಇದನ್ನು ಇಂಥ ಒಂದು ಯೋಚನೆಯನ್ನು ಅವರು ಇಲ್ಲಿಗೆ ಬಿಡಲಿ ಅವರು. ಎಸ್, ಅದರಿಂದ ನಮ್ಮ ಏನು ಬೊಕ್ಕಸಕ್ಕೆ ಏನು ಅತಿ ಹೆಚ್ಚಿನ ಒಂದು ಹಣ ಬೇಕಾಗಿಲ್ಲ. ಈಗಾಗಲೇ ಒಂದು ಸಂಗತಿಯನ್ನು ಅವರು ಹೇಳಿ ಎಲ್ಲರಿಂದನೂ ಕೂಡ ಶಬಾಸನ್ನು ತೊಗೊಂಡ್ರು. ಏನು 30 kg ಅಕ್ಕಿಯನ್ನು 1 ರೂಪಾಯಿಗೆ, 1 kg ಅಕ್ಕಿಗೆ 1 ರೂಪಾಯಿ ಕೊಡ್ತೀನಿ, 30 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಅದೇ ಜೊತೆಯಲ್ಲಿ ನೀವು ಚೀಪ್ ಲಿಕ್ಕರನ್ನು ಕೊಟ್ಟರೆ ಪ್ರಾಯಶಃ ಜನರ ಏನು ಆ ಊಟವನ್ನು ಕೂಡ ಕಸ್ಕೊಂಡಂಥ ಒಂದು ಶಾಪಕ್ಕೆ ಅವರು ಗುರಿಯಾಗಬಹುದು ಅಂತ. ಆದ್ದರಿಂದ ಇದನ್ನು ಇಲ್ಲಿಗೆ ಬಿಟ್ಟು ಮಧುಸೂದನ್ ಕೂಡ ಹೇಳಿದ್ರು, ಭಾಳ ಒಳ್ಳೆ ಮಾತದು. ಏನು ಅಂತಂದರೆ ಎಲ್ಲಿ ಯಾವ ರಾಜ್ಯದಲ್ಲಿ ನಿಮಗೆ ಲಿಕ್ಕರ್ ಕೊಡ್ತಾರೋ ಅಲ್ಲಿ ಆಕ್ಸಿಡೆಂಟ್ ರೇಟ್ ಜಾಸ್ತಿ ಆಗುತ್ತೆ ಮತ್ತು ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ. ಪ್ರಾಯಶಃ ಕರ್ನಾಟಕ ಅಂತಹ ಒಂದು ದಾಳಿಗೆ ತುತ್ತಾಗದೇ ಇರಲಿ ಅಂತೇಳಿ ನಾವು ಆಶಿಸೋಣ. ಇದು ಚಿಂತನೆ ಏನು ಮಟ್ಟಕ್ಕಿಂತ ಅಲ್ಲಿಗೆ ಕೊನೆದಾಗಿ ಏನಂತೀರಿ ಸಂಕ್ಷಿಪ್ತವಾಗಿ? ಏನಿಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ರಿ. ಇವತ್ತು ಇದೊಂದು ವಿಷಯ ತಂದ ಈ ಚರ್ಚೆ ಆದದ್ರಿಂದ ಎಲ್ಲ ಇಡೀ ರಾಜ್ಯ ಜನ ನೋಡ್ತಾರ, ಮುಖ್ಯಮಂತ್ರಿಗಳು ನೋಡ್ತಾರ. ಇದನ್ನಾದ್ರೂ ತಿಳ್ಕೊಂಡು ಮುಖ್ಯಮಂತ್ರಿ ಇದನ್ನ ಇಲ್ಲೇ ಕೈ ಬಿಡಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಇಷ್ಟೇ. ಎಸ್ ಸರ್, ಎಸ್ ಸರ್. ಹಿರಣ್ಣನವರೇ ಕೊನೆದಾಗಿ ಏನೇ ಪಿರಿಯಾಪಟ್ಟೆ ಎಲೆಕ್ಷನ್ ರಾಜಕಾರಣಿಗಳು ಗುಂಡು ಸಪ್ಲೈ ಮಾಡದೇನೆ ಗೆದ್ದು ಬಿಟ್ಟೆ ನೋಡೋಣ ಸರ್. ಎಲೆಕ್ಷನ್ ಟೈಮ್ನಲ್ಲೇ ಶುರುವಾಗುತ್ತಲ್ಲ ಸರ್ ಇದು. ಅದ್ರ ಮುಂದುವರೆದ ಭಾಗ ಇದೆ. ಜಾತಿ ಜೊತೆಗೆ ಕುಡಿತದ ಜೊತೆಗೆ ಜಾತಿ. ಆದ್ರಿಂದ ಇದನ್ನ ಸಾಧ್ಯವಿಲ್ಲ ಅನ್ನೋದಕ್ಕೆ ಇದೇ ಬೇಕಲ್ಲ. ಎಸ್ ಸರ್, ಸೊ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ ಹಿರಣ್ಣನವರೇ, ಬಸವರಾಜ ಹೊರಟ್ಟಿ ಅವರೇ, ವಿಶ್ವೇಶ್ ಭಟ್, ಗೋಮಧುಸೂದನ್, ಡಾಕ್ಟರ್ ಶ್ರೀಧರ್ ಮತ್ತು ಮಲಕಯ್ಯ ಗೊತ್ತಿದ್ದಾರೆ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಸೊ ಒಂದು ಗಾದೆ ಮಾತಿದೆ, ನಿಮಗೆ ಹಸಿವೆ ಆಯಿತು ಅಂತ ಹೇಳ್ಬಿಟ್ಟು ಮೀನು ಸಪ್ಲೈ ಮಾಡಬೇಡಿ, ಮೀನು ಹಿಡಿಯೋದನ್ನು ಹೇಳ್ಕೊಡಿ ಅಂತ. ನೀವು 1 ರೂಪಾಯಿ kg ಅಕ್ಕಿ ಕೊಡ್ತೀರಿ, ಆದರೆ ಅದನ್ನು ಇಟ್ಕೊಳ್ತಾರೆ ಜನಗಳು, ಅದನ್ನು ಮಾರಿ ಕುಡಿಯುವಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾ ಇದ್ದೀರಿ. ದಯವಿಟ್ಟು ಇಂಥದ್ದನ್ನು ಮಾಡಬೇಡಿ. ಬಡ ಜನರ ಬದುಕಿನ ಮೇಲೆ ಕಲ್ಲು ಹೊಡೆದು ನಾವು ಉದ್ಧಾರ ಆಗುವಂಥದ್ದು ಖಂಡಿತವಾಗಲೂ ಬೇಡ. ಜೊತೆಗೆ ಎಲ್ಲೆಲ್ಲಿ ಈಸಿಯಾಗಿ ಸಿಗುತ್ತೋ ಅಲ್ಲಿ ನೀವು ಮದ್ಯಪಾನ ಸಂಯಮ ತರಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ನೀವು ಹೆಚ್ಚೆಚ್ಚು ಕಾಸ್ಟ್ಲಿ ಮಾಡ್ತಾ ಹೋಗಬೇಕು, ದೂರ ಇಡ್ತಾ ಹೋಗಬೇಕು. ಆ ಸಂದರ್ಭದಲ್ಲಿ ಮಾತ್ರ ಸಂಯಮ ಅನ್ನುವಂಥದ್ದು ನಿಮ್ಮ ಮನಸ್ಸನ್ನು ಸಹಜವಾಗಿ ಆವರಿಸುತ್ತೆ. ಸೊ ಇಂಥ ಒಂದು ಸರಳವಾದಂಥ ಒಂದು ಸತ್ಯ ಸೂತ್ರ ನಮ್ಮ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗಲಿ ಅಂತ ನಾನು ಆಶಿಸ್ತಾ, ನಾವು ಒಂದು SMS ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ನಾವು ಮಠಗಳಿಗೆ ಕೇಳಿದ್ರೆ ನಾನು ಅನುದಾನ ಕೊಡ್ತೀನಿ ಅನ್ನುವಂಥ ಸಿದ್ದರಾಮಯ್ಯನವರ ಮಾತು ಏನಿದೆಯಲ್ಲ, ಆ ನಿರ್ಧಾರ ಏನಿದೆಯಲ್ಲ ಸರಿನಾ ಅನ್ನುವಂಥದ್ದು ನಮ್ಮ ಪ್ರಶ್ನೆಯಾಗಿತ್ತು.
ಹೌದು ಅಂತ ಹೇಳಿದಂಥವ್ರು 100ಕ್ಕೆ 58ರಷ್ಟು ಜನ, ಇಲ್ಲ ಅಂತ ಹೇಳಿದಂಥವ್ರು 100ಕ್ಕೆ 42ರಷ್ಟು ಜನ. ಸೊ ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.